ಎರಡನೆಯಾದರೂ ಪರಿಚಯ ಹೆಚ್ಚಾಗ್ತಾ ಹೋದಂತೆ ಅವರಿಗೆ ನಮ್ಮ ಮೇಲಿದ್ದ ಗೌರವ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಒಬ್ಬ ವಿವೇಕಿ ತನ್ನ ಅನುಭವದ ಮಾತನ್ನಾಡ್ತಾನೆ. ಅತಿ ಪರಿಚಯಾದವಜ್ಞ ಸಂತತ ಗಮನ ಧನಾದರೋ ಭವತಿ ಮಲಯೇ ಬಿಲ್ಲಪುರಂದ್ರಿ ಚಂದನತರು ಕಾಷ್ಠಮಿಂಧನಂ ಕುರುತೆ. ಹೆಚ್ಚು ಹೆಚ್ಚು ನಾವು ಪರಿಚಿತರಾಗುತ್ತಂತೆ, ಹತ್ತಿರ ಹೋದಂತೆ ನಮ್ಮನ್ನು ಅವರು ಅಸಡ್ಡೆಯಿಂದ ಕಾಣೋದಕ್ಕೆ ಆರಂಭ ಮಾಡ್ತಾರೆ, ಬಹಳ ಸರಳವಾಗಿ ತೆಗೆದುಕೊಂಡು ಬಿಡ್ತಾರೆ. ಹಾಗೆಯೇ ಯಾವುದಾದರೂ ಒಂದು ಜಾಗಕ್ಕೆ ಮತ್ತೆ ಮತ್ತೆ ನಿರಂತರ ಹೋಗ್ತಾ ಇದ್ದರೆ ಅಲ್ಲಿ ಕೂಡ ಅನಾದರ ಹುಟ್ಟಿಕೊಳ್ಳುತ್ತೆ, ಅಸಡ್ಡೆ ಹುಟ್ಟಿಕೊಳ್ಳುತ್ತೆ ಅಂತ ಅವನು ಹೇಳ್ತಾನೆ. ಅದನ್ನು ಹೇಳೋದಕ್ಕೆ ಅವನೊಂದು ನಿದರ್ಶನ ಕೊಡ್ತಾನೆ. ಆ ನಿದರ್ಶನ ಏನು ಅಂತಂದರೆ, ಮಲಯ ಪರ್ವತ ಇದೆ. ಮಲಯ ಪರ್ವತದಲ್ಲಿ ಅತಿ ಹೆಚ್ಚು ಬೆಳೆಯೋದು ಚಂದನದ ಮರ. ಅಲ್ಲಿಯ ಬೇಟೆಗಾರರ ಪತ್ನಿಯರು ಅಡಿಗೆ ಮಾಡೋದಕ್ಕೋ ಸ್ನಾನಕ್ಕೆ ನೀರು ಕಾಯಿಸೋದಕ್ಕೋ ಯಾವುದೋ ನಿತ್ಯ ಕಾಯಕಕ್ಕೆ ಬೇಕಾದಂತೆ ಬಳಸುವ ಇಂಧನ ಯಾವುದು, ಕಟ್ಟಿಗೆ ಯಾವುದು ಅಂದರೆ ಚಂದನದ ಕಟ್ಟಿಗೆಯನ್ನು ಬಳಸ್ತಾರಂತೆ. ಅತ್ಯಂತ ಮೌಲ್ಯವಾದದ್ದು, ಬಹಳ ಹಣ ಕೊಟ್ಟು ಖರೀದಿ ಮಾಡಬೇಕಾಗತ್ತೆ ನಾವು. ಆದರೆ ಎಲ್ಲಿ ಯಾವುದು ಹೆಚ್ಚಾಗಿ ಸಿಗತ್ತೋ ಅಲ್ಲಿ ಅದಕ್ಕೆ ಗೌರವ ಸಿಗೋದಿಲ್ಲ ಅಂತ. ಹಾಗಾಗಿ ಅತಿ ಪರಿಚಯ ಮತ್ತು ನಿರಂತರವಾಗಿ ಒಂದು ಜಾಗಕ್ಕೆ ಹೋಗ್ತಾ ಇರೋದು, ಇದನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಇಳಿಸಿಕೊಳ್ಳೋದು ಉತ್ತಮ ಅನ್ನುವ ಈ ವಿವೇಕಿಯ ಅನುಭವ ನಮ್ಮ ನಿಮ್ಮೆಲ್ಲರದ್ದೂ ಆಗಿರುತ್ತೆ ಅಲ್ವಾ? ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.